ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಸ್ವೆಟ್ ಆದರೆ ಯಾವುದೇ ರೀತಿ ಸ್ಟ್ರೆಸ್ ಏನು ಬರೋದಿಲ್ಲ. ವೆಲ್ಕಮ್ ಟು 4am ಕ್ಲಬ್. ನಾನೆಲ್ಲ UPSC ಆಸ್ಪಿರೆಂಟ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಬೆಳಗಿನ ಜಾವ 4 ಗಂಟೆಯಿಂದ 5 ಗಂಟೆವರೆಗೂ ಬ್ರೈನ್ ಗ್ರಾಸ್ಪಿಂಗ್ ಪವರ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದರಿಂದ ಎಲ್ಲರೂ ಪಾಲಿಟಿ ಆರ್ಟಿಕಲ್ಸ್ ಹಾಗೆ ಕರೆಂಟ್ ಅಫೇರ್ಸ್ನ ರಿವೈಸ್ ಮಾಡಿದ್ರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಹಾಗೆ ಸೆಕೆಂಡ್ PUC ನೀಟ್ ಮಕ್ಕಳು ಯು ಕ್ಯಾನ್ ಗೋ ಫಾರ್ ಬಯಾಲಜಿ ಡಯಾಗ್ರಾಮ್ಸ್ ಆ್ಯಂಡ್ ಸೆಕೆಂಡ್ PU ಎಕ್ಸಾಮ್ ಯಾರ್ಯಾರು ಬರೀತಿದ್ದೀರೋ ಯು ಕ್ಯಾನ್ ಗೋ ಫಾರ್ ದ ಫಾರ್ಮುಲಾಸ್. ಹಾಗೆ SSLC ಮಕ್ಕಳೆಲ್ಲನೂ ಬೆಳಗಿನ ಜಾವ ಬೇಗ ಎದ್ದು ಮ್ಯಾಥ್ಸಲ್ಲಿ ಒಂದು 5 ಪ್ರಾಬ್ಲಮ್ಮು ಹಾಗೆ ಎವ್ರಿ ಚಾಪ್ಟರ್ ಸಮ್ಮರಿ ನೋಡ್ತಾ ಹೋದರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಆಲ್ ದ ಬೆಸ್ಟ್. ಎಲ್ಲ UPSC ಆಸ್ಪಿರೆಂಟ್ಸ್ಗೆ ಹೇಳೋದು ಒಂದೇ, ಏನಂದರೆ ಎಕ್ಸಾಮ್ ಹತ್ರ ಬರ್ತಾ ಎಲ್ಲ ಸ್ಟ್ರೆಸ್ ಆಗಿರ್ತಾರೆ. ಸೊ ಯಾವುದಾದ್ರೂ ಒಂದು ಹ್ಯಾಬಿಟ್ನ, ಫಿಸಿಕಲ್ ಆ್ಯಕ್ಟಿವಿಟಿನ ಇಟ್ಕೊಳ್ಳಿ. ಬೆಳೆಯೋದು ಜಿಮ್ಗೆ ಹೋಗೋದಾಗಿರ್ಬೋದು, ಇಲ್ಲ ಯೋಗಕ್ಕೆ ಹೋಗೋದಾಗಿರ್ಬೋದು, ಅಥವಾ ರನ್ನಿಂಗು, ಜಾಗಿಂಗು, ಬೇಸಿಕ್ ಯಾವುದಿರುತ್ತೋ ಆ ಥರದೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಸ್ವೆಟ್ ಆದರೆ ಯಾವುದೇ ರೀತಿ ಸ್ಟ್ರೆಸ್ ಏನು ಬರೋದಿಲ್ಲ.